ಹೊನ್ನಕೆಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಪೂರ್ಣಿಮಾ ಗಾಯಕ್ವಾಡ್. ವಿಜಯಪುರದಲ್ಲಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ರಾಜ್ಯಪಾಲರಿಗೆ ಮನವಿ ಮಾಡಿಕೊಂಡ ಮಾಜಿ ಸಿಎಂ ಈಶ್ವರಪ್ಪ ದ್ವೇಷ ಭಾಷಣ ವಿರೋಧ ಮಸೂದೆಗೆ ಅಂಕಿತ ಬೇಡ, ದ್ವೇಷ ಭಾಷಣ ವಿರೋಧಿ ವಿಧೇಯಕ ಮಂಡಿಸುವ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಪುನಃ ಅಘೋಷಿತ ತುರ್ತು ಪರಿಸ್ಥಿತಿ ಹೇರಲು ಹವಣಿಸುತ್ತಿದೆ. ಹೀಗಾಗಿ ಈ ವಿಧೇಯಕವನ್ನು ರಾಜ್ಯಪಾಲರು ಒಪ್ಪಬಾರದು, ಈ ವಿಧೇಯಕಕ್ಕೆ ಯಾವುದೇ ಕಾರಣಕ್ಕೂ ಅಂಕಿತ ಹಾಕಬಾರದು ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಒತ್ತಾಯಿಸಿದರು. ಹೀಗೆ ಇನ್ನೂ ಹಲವಾರು ವಿಷಯಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ವರದಿ ಗಣಪತಿ ಸಿಂಧೆ, ವಿಜಯಪುರ. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕೆಣ ನ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಮುಖ್ಯಮಂತ್ರಿಗಳು ನೇರವಾಗಿ ಹೇಳ್ತಾರೆ, ನನಗೂ ಉಪಮುಖ್ಯಮಂತ್ರಿಗಳು ಯಾವುದೇ ಒಪ್ಪಂದ ಆಗಿಲ್ಲ ಅನ್ನೋ ಗಾದೆ ಇದೆ. ಇದ್ದಿಬ್ಬರಲ್ಲಿ ಕದ್ದೋರು ಯಾರು? ಈ ಮಾತು ಕದೀತಾ ಇರೋದು ಯಾರು? ಇದ್ರ ಮಧ್ಯೆ ಇಡೀ ಸಮಾಜವನ್ನು ಚಿತ್ರ ಮಾಡುತ್ತೆ. ಎಲ್ಲರೂ ನಾವು ಪೂಜ್ಯ ಭಾವನೆಯಿಂದ ಧಾರ್ಮಿಕ ಗುರುಗಳನ್ನು ಗೌರವಿಸ್ತೇವೆ. ಕುರುಬರ ಸಮಾಜ ಸ್ವಾಮಿಗಳು ಸಿದ್ದರಾಮಯ್ಯನ ಪರ ಹೇಳಿಕೆ, ಒಕ್ಕಲಿಗರ ಸಮಾಜ ಸ್ವಾಮಿಗಳು ಡಿ.ಕೆ. ಶಿವಕುಮಾರ್ ಪರವಾಗಿ ಹೇಳಿಕೆ, ದಲಿತ ಸಮಾಜ ಸ್ವಾಮಿಗಳು ದಲಿತ ಪರವಾಗಿ ಹೇಳಿಕೆ. ಇದು ಜೊತೆಗೆ ಸ್ವಾಮಿಗಳು ಹೊಡೆದಿದ್ದಷ್ಟೇ ಅಲ್ಲ, ಶಾಸಕರು ಗುಂಪು, ಕಾರ್ಯಕರ್ತರು ಗುಂಪು, ಮಂತ್ರಿಗಳು ಗುಂಪು, ಈ ರೀತಿ ಗುಂಪುಗಾರಿಕೆ ಏನು ಮಾಡಬೇಕು ಅನ್ನೋದನ್ನ ಜನಕ್ಕೂ ಅನುಮಾನ, ಕಾರ್ಯಕರ್ತರಿಗೂ ಅನುಮಾನ, ಅಧಿಕಾರಿಗಳು ಅಂತ ಆರಾಮ ಮಲಗಿದ್ದಾರೆ, ಯಾವ ಅಭಿವೃದ್ಧಿ ಕೆಲಸವೂ ಇಲ್ಲ. ಈ ಮಧ್ಯೆ ಇಬ್ಬರು ಹೇಳ್ತಾ ಇದ್ರು, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬಂದ. ತುಂಬಾ ಆಶ್ಚರ್ಯ ಅಂತಂದ್ರೆ, AICC ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೇನು ಕೇಳಬೇಡಿ, ನನಗೆ ಗೊತ್ತಿಲ್ಲ, ಹೈಕಮಾಂಡಿಗೆ ಕೇಳಿ ಅಂದ್ರೆ, ಹೈಕಮಾಂಡ್ ಅಲ್ಲಿ AICC ಅಧ್ಯಕ್ಷರು ಇಲ್ವಾ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಗಾಂಧಿ ಕುಟುಂಬಕ್ಕೆ ಕಾಂಗ್ರೆಸ್ ಒತ್ತೆ ಇಟ್ಬಿಟ್ರ? ಎಲ್ಲ ಗೊಂದಲ ಇವತ್ತು ನಮ್ಗೆ ಕಾಣ್ತಾ ಇದ್ದೀವಿ. ಡಿನ್ನರ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗು, ಇದರಲ್ಲೇ ಕಾಲಹರಣ ಆಗುತ್ತಾ ಇದೆ. ರಾಜ್ಯದ ಅಭಿವೃದ್ಧಿ ಬಗ್ಗೆ ಏನು ಚರ್ಚೆ ಇಲ್ಲ. ಈ ರೀತಿ ಒಂದು ರೀತಿ ಅಸಖ್ಯ ಹುಟ್ಟುವರಿ ರೀತಿಯಲ್ಲಿ ರಾಜ್ಯದ ಕಾಂಗ್ರೆಸ್ಸು ಜನರ ಮಧ್ಯೆ ಮಾಡ್ತಾ ಇರೋದು ನಿಜಕ್ಕೂ ತುಂಬ ಆಶ್ಚರ್ಯ. ಚುನಾವಣಾ ಸಂದರ್ಭದಲ್ಲಿ ಕ್ರಿಶ್ಚಿಯನ್, ಹಿಂದೂ, ಮುಸ್ಲಿಂ ನಾವೆಲ್ಲರೂ ಒಂದೇ ಅಂತ ಹೊಗಳೇ ಹೊಡಿತಾರಂತ ಈ ಕಾಂಗ್ರೆಸ್ ನಾಯಕರು ಈಗ ಯಾವ ಮಸೀದಿಗೂ ಹೋಗ್ತಿಲ್ಲ, ಯಾವ ಚರ್ಚಿಗೂ ಹೋಗ್ತಿಲ್ಲ, ಕೇವಲ ಹಿಂದೂ ದೇವಸ್ಥಾನಗಳಿಗೆ ಮಾತ್ರ ಹೋಗ್ತಿದ್ದಾರೆ. ಅವ್ರ ಹಿಂದುತ್ವ ಒಳಗಡೆ ಇದೆ, ಆ ಹಿಂದುತ್ವದ ಮುಖಾಂತರ ನಾನು ಉಳಿತೀನಿ ಅನ್ನೋಂಥ ಭಾವನೆ ಕಾಂಗ್ರೆಸ್ ನಾಯಕರು ಇರೋದ್ರಿಂದ ಅವ್ರ ಹೊಗಳೆಯನ್ನು ಜನ ಒಪ್ಪಲ್ಲ, ಹಿಂದುತ್ವದ ಬಗ್ಗೆ ಜನ ಮನವರಿಕೆ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಈ ನಿನ್ನೆಯಿಂದ ಒಂದು ಹೊಸ ಸಮಸ್ಯೆ, ಹೈಕಮಾಂಡು ತೀರ್ಮಾನ ಮಾಡುತ್ತೆ ಅನ್ನೋದು ಇವರು ಹೇಳ್ತಾ ಇದ್ರೆ, AICC ಅಧ್ಯಕ್ಷರು ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಾನಲ್ಲ ಅಂತ. ಈಗ ಹೈಕಮಾಂಡ್ AICC ಮುಖಾಂತರ ಹೇಳಿದ್ರು, ಅವರದೇ ಸಮಸ್ಯೆ ಇದು. ಇಷ್ಟು ದುರ್ಬಲ ಆಯ್ತಾ ಕಾಂಗ್ರೆಸ್ಸಿನ ನಾಯಕತ್ವ? 125 ವರ್ಷದ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಇವತ್ತು ಈ ಸ್ಥಿತಿ ಬಂದೋಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯ ಜನ ಯಾವ ರೀತಿ ಇಡೀ ದೇಶದಲ್ಲಿ ಬಿಹಾರ ಆಯಿತು,
ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಯಿತು, ಮಹಾರಾಷ್ಟ್ರ ಆಯಿತು, ಕೇರಳ ಆಯಿತು, ಅರುಣಾಚಲ ಪ್ರದೇಶ ಆಯಿತು. ಹೀಗೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಧೂಳಿಪಥ ಮಾಡೋದಕ್ಕೆ ತಯಾರಾಗಿದ್ದಾರೆ ಅಂತ ನನಗಂತೂ ಅನಿಸುತ್ತೆ. ಯಾವ ಸಂದರ್ಭದಲ್ಲೇ ಚುನಾವಣೆ ಬಂದರೂ ಕೂಡ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಬರೋ ಪ್ರಶ್ನೆ ಬರೋದು. ಇದು ಒಂದು. ಎರಡನೇ ಅಂಶ, ಈ ದ್ವೇಷ ಭಾಷಣದ ವಿರೋಧಿ ಮಸೂದೆನ ಒಂದು ರೀತಿಯ ಅಘೋಷಿತ ತುರ್ತು ಪರಿಸ್ಥಿತಿ ಅಂತ ನಾನು ಕರೆಯಕ್ಕೆ ಇಷ್ಟಪಡ್ತೇನೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾರು ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಅಂತ ಘೋಷಣೆ ಕೂಗಿದ್ರು ಅಂಥವ್ರನ್ನು ಸೇರಿ ಇಡೀ ದೇಶದ ವಿರೋಧ ಪಕ್ಷ ನಾಯಕರನ್ನೆಲ್ಲರೂ ಕೂಡ ಜೈಲಿಗೆ ತಡೆದ್ರು. ಆದರೆ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಘೋಷಣೆಗಳು ಕೂಡ ರಾಷ್ಟ್ರದ್ರೋಹದ ಘೋಷಣೆಗಳಾಗಿತ್ತು. ಆದರೆ ಅವತ್ತು ಸರ್ವಾಧಿಕಾರಿಯಂತೆ ವರ್ತನೆ ಮಾಡಿ ತುರ್ತು ಪರಿಸ್ಥಿತಿಯನ್ನು ತಂದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಸರ್ಕಾರ ಅವತ್ತು ನಿರ್ನಾಮ ಆಯಿತು. ಕೇಂದ್ರದಲ್ಲಿ ಸರ್ಕಾರ ಹೋಯಿತು. ರಾಷ್ಟ್ರಭಕ್ತರಿಂದ ಕೂಡಿದಂಥ, ಜೈಲಲ್ಲಿ ಹೋರಾಟ ಮಾಡ್ಕೊಂಡು ಬಂದಂಥ, ಎರಡನೇ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ನಾಯಕರ ನೇತೃತ್ವದಲ್ಲಿ ಸರ್ಕಾರ ಬಂತು. ಈಗ ಈ ದ್ವೇಷ ಭಾಷಣ ವಿರೋಧಿ ಮಸೂದೆ ಕಾಂಗ್ರೆಸ್ ಸರ್ಕಾರ ಇದೇನು ತಂದಿದೆ, ಆ ಹಿಂದೂ ನಾಯಕರನ್ನ, ಹಿಂದೂ ಸಂಘಟನೆಗಳನ್ನ ಹತ್ತಿಕ್ಕೆ ತಂದಿರೋಂಥ ಒಂದು ಕರಾಳವಾದ ಶಾಸನ ಇದೆ. ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋರನ್ನ ಅರೆಸ್ಟ್ ಮಾಡಲ್ಲ, ಜೈಲಲ್ಲಿ ಕಳಿಸಿಲ್ಲ. ಮೊನ್ನೆ ಬೆಳಗಾಂನಲ್ಲಿ ನಡೆದಂಥ ಅಧಿವೇಶನದಲ್ಲಿ ಸ್ವತಃ ಪರಮೇಶ್ವರ್ ಹೇಳಿಕೆ ಕೊಟ್ಟು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇಷ್ಟು ಕಡೆ ಘೋಷಣೆಗಳು ಹೋಗಿದ್ದಾರೆ. ಅವ್ರು ಎಷ್ಟು ಜನ ಜೈಲಲ್ಲಿದ್ದಾರೆ? ರಾಷ್ಟ್ರದ್ರೋಹಿಗಳಲ್ವಾ? ಯಾಕೆ ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನ ಜಿಂದಾಬಾದ್ ಕೂಗಿ ಇವ್ರ ರಕ್ಷಣೆ ನೀವು ಮಾಡ್ತಾ ಇದ್ದೀರಿ? ಇದಕ್ಕೆ ಉತ್ತರ ಇಲ್ಲ. ಈಗ ತಮಗೆ ಬೇಕಾದವ್ರನ್ನ ಅರೆಸ್ಟ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದು ಜಾಮೀನು ಇಲ್ಲ. 1 ರಿಂದ 7 ವರ್ಷದ ತನಕ ಮೊದಲನೇ ಸರಿ ದ್ವೇಷ ಭಾಷಣ ಅನ್ನೋರಿಗೆ ಶಿಕ್ಷೆ, ಜೈಲು ಶಿಕ್ಷೆ. ಎರಡನೇ ಸರಿ ಆದರೆ 2 ವರ್ಷದಿಂದ 10 ವರ್ಷದ ತನಕ. ನನಗೆ 7 ಕೇಸ್ ಇದೆ ನನ್ನ ಮೇಲೆ ಇವತ್ತು. 70 ವರ್ಷನೂ ಜೈಲಾಗಿರ್ಬೇಕು. ಹೀಗೆ ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆ ಇವತ್ತೇನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ, ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದ ಪ್ರಜ್ಞಾವಂತ ಮತದಾರರು ಇದನ್ನು ಒಪ್ಪಲ್ಲ. ಇದು ನೇರವಾಗಿ ಹಿಂದೂ ಸಂಘಟನೆಗಳನ್ನು, ಹಿಂದೂ ನಾಯಕರುಗಳನ್ನು ಅವ್ರ ಬಗ್ಗೆ ಜೈಲಿಗೆ ಕಳಿಸಿ ತಾವು ಆಡಳಿತ ನಡೆಸಬೇಕು ಅನ್ನೋಂಥ ಒಂದು ಮಸೂದೆ ಈ ಮಸೂದೆ ಆಗಿದೆ. ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬರಲಿ, ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ, ಆ ಚುನಾವಣೆಯ ಚರ್ಚೆ ಹಿಂದುತ್ವದ ಪರ ಇರೋದು ಯಾರು, ಹಿಂದುತ್ವದ ವಿರೋಧ ಇರೋದು ಯಾರು, ನೇರ ಚುನಾವಣೆ ಬರುತ್ತೆ. ಇದಕ್ಕೆ ಮುನ್ನುಡಿ ಇವತ್ತು ದ್ವೇಷ ಭಾಷಣದ ವಿರೋಧ ಮಸೂದೆಯನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಂದಿದೆ. ತುಂಬ ಸ್ಪಷ್ಟವಾಗಿರ್ತೇನೆ, ಹಿಂದುತ್ವದ ಪರವಾಗಿರೋಂಥ ಸರ್ಕಾರ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮತ್ತೆ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ. ನಾನು ಕೊನೆಯದಾಗಿ ರಾಜ್ಯಪಾಲರಿಗೆ ಮನವಿ ಮಾಡ್ತೇನೆ, ಈ ಒಂದು ದ್ವೇಷ ಭಾಷಣದ ವಿರೋಧಿ ಮಸೂದೆಯನ್ನು ರಾಜ್ಯ ಸರ್ಕಾರ ಪಾಸ್ ಮಾಡಿದೆ. ಇದನ್ನು ಯಾವ ಕಾರಣಕ್ಕೂ ತಾವು ಒಪ್ಪಿಕೊಡೋದು, ಇದನ್ನು ಅಂಕಿತ ಹಾಕಲೇಕೂಡದು ಅಂತ ಪ್ರಾರ್ಥನೆ ಕೂಡ ನಾನು ಅವರಿಗೆ ಮಾಡೋಕ್ಕೆ ಇಷ್ಟಪಡ್ತೇನೆ. ಮಾಡಿಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರು ಕಾಲದಿಂದ ಹೆಂಗೆ ಆಡಳಿತ ನಡೀತು ಅದನ್ನು ಒಪ್ಪಿದವರು ಅಂಥ ಹಿಂದೂ ಸಮಾಜದ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಬರುತ್ತೆ. ನಾನು ಶಿವಸೇನೆ, BJP, ಇನ್ನೆಂಥ ಯಾವುದು ನಾನು ಹೇಳಕ್ಕೆ ಇಷ್ಟಪಡೋದು. ಹಿಂದುತ್ವವನ್ನು ಯಾರು ಹೋಗ್ತಾರೋ, ಏಕೆಂದರೆ ಎಲ್ಲ ಪೊಲಿಟಿಕಲ್ ಪಾರ್ಟಿಲೂ ಕೂಡ ಇವತ್ತು ಅಧಿಕಾರದಾಹ ಕಾಣ್ತಾ ಇದ್ದೀವಿ. ಇದಲ್ಲದೆ ಪ್ರಾಮಾಣಿಕವಾಗಿ ಹಿಂದುತ್ವವನ್ನು ಬರೆಸ್ತೀವಿ, ಅದಕ್ಕೆ ಬೆಂಬಲ ಕೊಡ್ತೀವಿ ಅನ್ನೋಂಥ ಸರ್ಕಾರ ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ. ಯಾರು ಹಿಂದುತ್ವವನ್ನು ವಿರೋಧ ಮಾಡ್ಕೊಂಡು ಬಂದಿದ್ದಾರೋ ಗಮನಿಸಿ, ನೀವು ಎಲ್ಲ ಇತ್ತೀಚೆಗೆ ನಡೆದಂಥ ಚುನಾವಣೆ ಹಿಂದುತ್ವವನ್ನು ನೇರವಾಗಿ ಟೀಕೆ ಮಾಡೋದು, ಹಿಂದುತ್ವವನ್ನು ದಮನ ಮಾಡೋಂಥ ಪ್ರಯತ್ನ ಮಾಡೋದಂಥ ಕಾಂಗ್ರೆಸ್ಸು ಎಲ್ಲ ಕಡೆಯೂ ಕೂಡ ನಿರ್ನಾಮ ಆಗಿ ಹೋಗ್ತಾ ಇದೆ. ಯಾವಾಗ ಅವ್ರಿಗೆ ಬುದ್ಧಿ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ.
ನೋಡೋಣ. ಈ ಚುನಾವಣೆ ಕಳೆದಂತ ಇನ್ನೆರಡು ಸ್ಟೇಟ್ ಉಳಿಯುತ್ತೆ, ಒಂದು ತೆಲಂಗಾಣ, ಇನ್ನೊಂದು ಹಿಮಾಚಲ ಪ್ರದೇಶ. ಆ ಚುನಾವಣೆಗಳು ಬರೋಂಥ ಪರಿಸ್ಥಿತಿ ಏನು ಬರುತ್ತೆ, ನಾನು 100ಕ್ಕೆ 100 ಹೇಳ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವದ ಪರ ಇರುವಂಥ ಸರ್ಕಾರ ಬರುತ್ತೆ. ಈಗ ನಾಳೆ ಸಮಾವೇಶದಲ್ಲಿ ನೀವು ಎಲ್ಲ ಕಡೆ ನಾನು ಈಗಾಗಲೇ 5-6 ಕಡೆ ಮಾಡಬೇಕು ಅಂತ ಅವತ್ತು ಚರ್ಚೆ ಆಗಿತ್ತು ಬೆಳಗಾವಿನಲ್ಲಿ. ಎಲ್ಲ ಪ್ರಮುಖರು ಸೇರಿದಂಥ ಸಭೆ, ಅದರಲ್ಲಿ ಪ್ರತಾಪ್ ಸಿಂಹ ಇದ್ದರು, ಬಸವನಗೌಡ ಪಾಟೀಲ್ ಇದ್ದರು, ಸಿ ಟಿ ರವಿ ಇದ್ದರು, ಪ್ರಮೋದ್ ಮುತಾಲಿಕ್ ಇದ್ದರು, ಎಲ್ಲರೂ ಇದ್ದರು. ಅಲ್ಲಿ ಹಿಂದುತ್ವದ ಬಗ್ಗೆ ಇವತ್ತು ರಾಜ್ಯದಲ್ಲಿ ಅನ್ಯಾಯ ನಡೀತಾ ಇದೆ. ಕನ್ನಾರಿ ಸ್ವಾಮಿ ಕೊಟ್ಟರು ಸೇರಿ ಇದನ್ನು ಯಾವ ಕಾರಣಕ್ಕೂ ಬಿಡಬಾರ್ದು, ಜನರ ಮುಂದೆ ತಗೊಂಡು ಜನಾಂದೋಲನ ಮಾಡಬೇಕು ಅಂತ ಉದ್ದೇಶದಲ್ಲಿ ಮಾಡಿದ್ದಾರೆ. ಎಲ್ಲೆಲ್ಲಿ ಮಾಡ್ತಾರೆ, ಎಲ್ಲ ಕಡೆ ಹೋಗಬೇಕು ಅಂತ ವೈಯಕ್ತಿಕ ನನಗೆ ಆಸಕ್ತಿ ಇದೆ. ಆ ಆಸಕ್ತಿಗೆ ಹೋದರೆ ನಾನು ಇಲ್ಲಿ ಬಂದೆ. ಬಟ್ ಅದರಲ್ಲಿ ಫಸ್ಟ್ ನಿಮ್ಮ ಸಭೆಯಲ್ಲಿ ಇದ್ದದ್ದು ಈಗಿಲ್ಲ, ಎಲ್ಲದಕ್ಕೂ ಎಲ್ಲರೂ ಬರಬೇಕು ಅಂತೇನಿಲ್ಲ, ಅಲ್ಲ ಸಮಾವೇಶದಲ್ಲಿ ಪಾಲ್ಗೊಳ್ಳೋದು ಎಲ್ಲದಕ್ಕೂ ಎಲ್ಲರೂ ಬರಬೇಕು ಅಂತೇನಿಲ್ಲ ಅಂದರೆ ಅಲ್ಲೊಂದು 150 ಜನ ಇದ್ದರು, ಎಲ್ಲ ಸಮಾವೇಶಕ್ಕೆ ಒಂದು ಎಲ್ಲರೂ ಭಾಷಣ ಜನ ಹೊಡೋಗ್ತಾರೆ. ಯಾರಿಗೆ ಆಸಕ್ತಿ ಇರೋ ಬರ್ತಾರೆ, ಬಂದವರಲ್ಲಿ ಯಾರೋ ಒಬ್ಬರಿಬ್ಬರು ಮಾತಾಡ್ತಾರೆ, ಸ್ವಾಮಿಗಳೇನು ಮಾತಾಡ್ತಾರೋ ಆ ಮಾತು ಕೇಳ್ಕೊಂಡು ಒಟ್ಟಾರೆ ಹಿಂದೂ ಜಾಗೃತಿ ಶುರುವಾಗಿದೆ ಇಲ್ಲಿಂದ. ಓಕೆ ಸರ್.